ರಾಜ್ಯ ಬಿಜೆಪಿಯಲ್ಲಿಯೇ ಭಿನ್ನಮತದ ಬೆಂಕಿ ಹೊತ್ಕೊಳ್ಳುವಂತೆ ಕಾಣಿಸ್ತಾ ಇದೆ. ಇಲ್ಲಿ ಇನ್ನು ಕ್ರಾಸ್ ವೋಟಿಂಗ್ ಬಿಜೆಪಿಯಲ್ಲಿ ಈಗ ಭಿನ್ನಮತ ಸ್ಫೋಟವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲೇ ಈಗ ಭಿನ್ನಮತದ ಬೆಂಕಿ ಹೊತ್ಕೊಳ್ಳುವಂತೆ ಕಾಣಿಸ್ತಾ ಇದೆ. ಕ್ರಾಸ್ ವೋಟಿಂಗ್ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಮನೆಯವರೇ ಶತ್ರುನ ಇಲ್ಲಿ ಅಡ್ಡ ಮತದಾನದ ನೆಪ ತಮಗೆ ಆಗದವರ ವಿರುದ್ಧವಾಗಿ ಇಲ್ಲಿ ಟಾರ್ಗೆಟ್ ಅನ್ನು ಮಾಡಲಾಗ್ತಾ ಇದೆ. ತಮಗೆ ಆಗದಂತಹ ಸ್ವಪಕ್ಷದ ಶಾಸಕರೇ ಇಲ್ಲಿ ಕೆಲವರಿಗೆ ಟಾರ್ಗೆಟ್. ಸದ್ದಿಲ್ಲದೆ ಹೆಸರನ್ನ ತೇಲಿ ಬಿಟ್ಟು ಮಜಾ ಮಾಡ್ತಾ ಇರುವಂತಹ ಕೆಲವರು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಈಗ ಕೆಲ ಶಾಸಕರು ಸಿಡಿದೆದ್ದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸ್ವಪಕ್ಷದಲ್ಲೇ ಬೆಂಕಿ ಕಾಣಿಸ್ಕೊಳ್ತಾ ಇರುವಂತದ್ದು, ರಾಜ್ಯ ಬಿಜೆಪಿಯಲ್ಲೇ ಬೆಂಕಿ ಹೊತ್ಕೊಳ್ಳುವಂತಹ ಒಂದು ಭಿನ್ನಮತದ ಸ್ಫೋಟ ಕಾಣಿಸ್ತಾ ಇದೆ. ಕ್ರಾಸ್ ವೋಟಿಂಗ್ ನಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಮನೆಯವರೇ ಇಲ್ಲಿ ಶತ್ರುಗಳಾಗ್ಬಿಟ್ಟಿದ್ದಾರೆ. ಅಡ್ಡ ಮತದಾನದ ನೆಪ ತಮಗೆ ಆಗದವರೇ ಇಲ್ಲಿ ಟಾರ್ಗೆಟ್. ಯಾರೆಲ್ಲ ಶಾಸಕರು ಆಗ್ತಾ ಇರಲಿಲ್ಲ ಅವರ ಹೆಸರುಗಳನ್ನು ತೇಲಿ ಬಿಟ್ಟಿರುವಂಥದ್ದು, ಅಂದ್ರೆ ಸದ್ದಿಲ್ಲದೆ ಹೆಸರನ್ನ ತೇಲಿ ಬಿಟ್ಟಿರುವಂಥದ್ದು. ಕೆಲವರು ಸ್ವಪಕ್ಷದವರ ವಿರುದ್ಧವೇ ಈಗ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಕೆಲವರು ಸಿಡಿದೆದ್ದಿದ್ದಾರೆ. ಬಿಜೆಪಿಯಲ್ಲಿ ಈಗ ಭಿನ್ನಮತದ ಬೆಂಕಿ ಹೊತ್ತುಕೊಳ್ಳುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕ್ರಾಸ್ ವೋಟಿಂಗ್ ವಿಚಾರವಾಗಿ ಈಗ ಸ್ವಪಕ್ಷದಲ್ಲೇ ಸಾಕಷ್ಟು ಭಿನ್ನಮತಗಳು ಕಂಡು ಬರ್ತಾ ಇವೆ. ಶಾಸಕ ಎಚ್.ಕೆ. ಸುರೇಶ್ ವಿರುದ್ಧವೂ ಕೂಡ ಕ್ರಾಸ್ ವೋಟಿಂಗ್ ಬಾಂಬ್ ಅನ್ನ ಸಿಡಿಸಲಾಗಿದೆ. ನನ್ನ ಮೇಲೆ ಗೂಬೆ ಕೂರಿಸೋದನ್ನ ನಮ್ಮ ಪಕ್ಷದವರೇ ಮಾಡ್ತಾ ಇದ್ದಾರೆ ಅಂತ ಅಶ್ವವೇಗ ನ್ಯೂಸ್ ಬರುತ್ತೆ. ಎಚ್.ಕೆ. ಸುರೇಶ್ ಸ್ಫೋಟಕ ಹೇಳಿಕೆಯನ್ನ ಈಗ ನೀಡಿದ್ದಾರೆ. ಈ ಸುರೇಶ್ ಜನಸಾಮಾನ್ಯರ ಬಗ್ಗೆ ಕಾಳಜಿಯನ್ನ ಹೊಂದಿರುವವನು, ಆದ್ರೂ ನನ್ನ ಮೇಲೆ ಈ ರೀತಿಯ ಪಿತೂರಿಗಳು ನಡೀತಾ ಇವೆ. ನಾನು ಬಿಜೆಪಿ ಪಕ್ಷ ಸಿದ್ಧಾಂತವನ್ನ ಫಾಲೋ ಮಾಡಿದ್ದೇನೆ, ಆದ್ರೂ ಕೂಡ ನನ್ನ ಮೇಲೆ ಈ ರೀತಿ ಗೂಬೆ ಕೂರಿಸ್ತಿದ್ದಾರೆ. ನನಗೆ ನನ್ನ ತಾಯಿ ಬೇರೆ ಅಲ್ಲ, ಪಕ್ಷ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ನನಗೆ ನಾನು ಅಡ್ಡ ಮತದಾನ ಮಾಡಿಲ್ಲ, ಬೇರೆ ಎಲ್ಲೂ ಎಚ್.ಕೆ. ಸುರೇಶ್ ಹೇಳಿಕೆಯನ್ನ ನೀಡಿಲ್ಲ. ಅಂದ್ರೆ ನಾನು ಎಲ್ಲೂ ಕೂಡ ಏನು ಅಡ್ಡ ಮತದಾನವನ್ನ ನಾನು ಮಾಡಿಲ್ಲ ಅಂತ ಸುರೇಶ್ ಅವರು ಹೇಳಿರುವಂಥದ್ದು. ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ, ನಮ್ಮ ಪಕ್ಷದವರೇ ಗೂಬೆ ಕೂರಿಸ್ತಾ ಇದ್ದಾರೆ, ನಾನು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಅಂತ ಎಚ್.ಕೆ. ಸುರೇಶ್ ಈಗ ಅಶ್ವವೇಗ ನ್ಯೂಸ್ ಜೊತೆ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸುರೇಶ್ ಏನು ಜನಸಾಮಾನ್ಯರ ಕಾಳಜಿಯನ್ನ ಹೊಂದಿರುವವನು, ನನಗೆ ತಾಯಿ ಬೇರೆ ಅಲ್ಲ, ಪಕ್ಷ ಬೇರೆ ಅಲ್ಲ, ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಎಚ್.ಕೆ. ಸುರೇಶ್ ತಿಳಿಸಿದ್ದಾರೆ. ನನ್ನ ಮೇಲೆ ಗೂಬೆ ಕೂರಿಸೋದು ನಮ್ಮ ಪಕ್ಷದವರೇ, ಪಕ್ಷ ಅಲ್ಲದೆ ಬೇರೆ ಯಾರಿಂದಲೂ ಕೂಡ ನನ್ನ ವಿರುದ್ಧ ಪಿತೂರಿ ಆಗಿಲ್ಲ ಅಂತ ಅಶ್ವವೇಗ ನ್ಯೂಸ್ಗೆ ಶಾಸಕ ಎಚ್.ಕೆ. ಸುರೇಶ್ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಸುರೇಶ್ ಜನಸಾಮಾನ್ಯರ ಬಗ್ಗೆ ಕಾಳಜಿಯನ್ನ ಹೊಂದಿರುವವರು, ಹಾಗಾಗಿ ನನ್ನ ಮೇಲೆ ರೀತಿ ಗೂಬೆ ಕೂರಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯವರೇ ಸಾಕಷ್ಟು ನಾಯಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಒಂದು ಆರೋಪಗಳು ಕೂಡ ಕೇಳಿಬಂದಿತ್ತು. ಸದ್ಯ ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಬೇಲೂರು ಶಾಸಕರಾದಂಥ ಎಚ್.ಕೆ. ಸುರೇಶ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನಾನು ನೇರವಾಗಿ ಕೇಳ್ತೀನಿ, ನಿಮ್ಮ ಹೆಸರು ಯಾಕೆ ಕೇಳಿಬಂತು ಸರ್? ನೀವು ಕೂಡ ಅಡ್ಡ ಮತದಾನ ಮಾಡಿದ್ದೀರಾ ಅನ್ನೋ ಆರೋಪ ನಿಮ್ಮ ಹೆಸರು ಸಾಕಷ್ಟು ಕಡೆ ಕೇಳಿಬಂತು, ನೀವೇ ಮಾಡಿದ್ದೀರಾ ಅಂತ ವೈರಲ್ ಆಯಿತು. ಮೊದಲಿಗೆ ನಿಮ್ಮ ಹೆಸರು ಕೇಳಿಬರೋದಕ್ಕೆ ಏನು ವಿಚಾರ ಸರ್? ಬಹುಶಃ ನನ್ನ ಹೆಸರು ಕೇಳಿಬರಲಿಕ್ಕೆ ಪಕ್ಷನಿಷ್ಠೆ, ಪ್ರಾಮಾಣಿಕತೆಗೆ ಒತ್ತು ಕೊಡ್ತಕ್ಕಂಥ, ಜನಸೇವೆಯೇ ಜನಾರ್ದನ ಸೇವೆ ಅಂತಕ್ಕಂಥ ಮಾಡ್ತಕ್ಕಂಥ, ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ, ಸಂಘ ಪರಿವಾರವನ್ನು ಮೆಚ್ಚಿ, ಜೊತೆಯಲ್ಲಿ ಹಿಂದುತ್ವಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪಕ್ಷನಿಷ್ಠೆ ಇದ್ದಂತಹ ನನ್ನಂಥವನ ಮೇಲೆ ಗೂಬೆಯನ್ನು ಕೂಸಿರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಪಕ್ಷದ ಒಳಗೆ ಮತ್ತು ಹೊರಗೆ ಇದರ ಪಿತೂರಿ ಇದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೀನಿ.
ಸರ್, ಜೊತೆಗೆ ಈಗಾಗಲೇ ನಿಮ್ಮ ಹೆಸರು ಕೇಳಿಬಂದಂಥ ಸಂದರ್ಭದಲ್ಲಿ ನೀವು ಒಂದು ಶಾಸಕರಾಗಿದ್ದು, ಜನಪ್ರತಿನಿಧಿ ಆಗಿದ್ದು, ನಿಮ್ಮ ಕ್ಷೇತ್ರದವರು ಸಾಕಷ್ಟು ಜನ ನಿಮಗೆ ಕರೆ ಮಾಡಿರ್ತಾರೆ ಏನು ಅಂತ, ಅದನ್ನು ಹೆಂಗೆ ಎದುರಿಸಿದ್ರಿ ಸರ್? ಕ್ಷೇತ್ರದ ಜನಕ್ಕೆ ನನ್ನ ಮೇಲೆ ವಿಶ್ವಾಸ ಇದೆ. ಎಚ್ ಕೆ ಸುರೇಶ್ ಬೇಲೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ, ಚೆನ್ನಕೇಶವನಿಂದ ಆಶೀರ್ವಾದದಿಂದ ಆಯ್ಕೆಯಾಗಿದ್ದಾನೆ. ಯಾವುದೇ ಕಾರಣದಿಂದ ಅಡ್ಡ ಮತದಾನವನ್ನು ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಸುರೇಶ್ ಅವರಿಲ್ಲ ಅಂತಕ್ಕಂಥ ವಿಶ್ವಾಸ ಇರೋದ್ರಿಂದ ನನಗೆ ನನ್ನ ಕ್ಷೇತ್ರದ ಜನತೆ ಕರೆಯನ್ನು ಮಾಡಿ ಈ ರೀತಿ ತಮ್ಮ ಮೇಲೆ ಪಿತೂರಿಯನ್ನು ಮಾಡ್ತಾಯಿದ್ದಾರೆ, ತಾವು ಆತ್ಮಸ್ಥೈರ್ಯವನ್ನು ಕುಗ್ಗಬಾರ್ದು, ಇಡೀ ಕ್ಷೇತ್ರದ ಜನತೆ ನಿಮ್ಮ ಜೊತೆ ನಾವಿದ್ದೇವೆ, ನೀವೇನು ಅಂತಕ್ಕಂಥದ್ದು ನಮಗೆ ಗೊತ್ತು, ಬಹುಶಃ ಇಡೀ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಸತತವಾಗಿ 2 ಬಾರಿ ಸೋತಿದ್ರೂ ಸಹ 3ನೇ ಬಾರಿ ಗೆದ್ದು ಜನಸಾಮಾನ್ಯರೊಳಗೆ ಒಂದಾಗಿ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆವರೆಗೂ ಸಹ ಜನಸೇವೆಯಲ್ಲಿ ನಿರಂತರಾಗಿರ್ತೀರ. ಇದನ್ನು ಸಹಿಸ್ತಲೇ ಇರತಕ್ಕಂಥವ್ರು ಬಹುಶಃ ಬೆಂಗಳೂರಿಗೆ ಮೀಟಿಂಗ್ ಅಂತ ಕರೆದಂಥ ಸಂದರ್ಭದ ಮಾತ್ರ ರಾಜಧಾನಿಗೆ ಹೋಗ್ತಕ್ಕಂಥದ್ದು, ಉಳಿದಂಥ ಸಂದರ್ಭಗಳಲ್ಲಿ ಕ್ಷೇತ್ರದಲ್ಲೇ ಇದ್ದು ಜನಸಾಮಾನ್ಯರ ಜೊತೆ ಒಡನಾಟವನ್ನು ಇಟ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸುರೇಶ್ ಒಬ್ಬ ಜನಸಾಮಾನ್ಯರ ಸೇವೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಹೆಸರು ಬಂದಿರೋದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ ಇದನ್ನು ಸಹಿಸ್ತಲೇ ಹಿತಶತ್ರುಗಳು ಈ ಒಂದು ಪಿತೂರಿಯನ್ನು ಮಾಡಿ ಇದಕ್ಕೆ ಮಸಿ ಬಳಿಬೇಕು ಅಂತಕ್ಕಂಥದ್ದಕ್ಕೆ ಹೋಗಿದ್ದಾರೆ. ಆದರೆ ನಮ್ಮ ಚೆನ್ನಕೇಶವನ ಆಶೀರ್ವಾದ, ಕ್ಷೇತ್ರದ ಜನತೆ ಆಶೀರ್ವಾದ, ಅವರಿಗೆ ಆತ್ಮಸ್ಥೈರ್ಯ ಇದೆ, ನನಗೆ ಧೈರ್ಯವನ್ನು ಹೇಳ್ತಕ್ಕಂಥದ್ದು. ಇದನ್ನು ಪಿತೂರಿ ಮಾಡಿದರೆ ನೀವು ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ, ನೀವು ಯಾವುದೇ ಕಾರಣದ ಆ ಥರ ಮಾಡಲ್ಲ ಅಂತಕ್ಕಂಥದ್ದನ್ನು, ಇದು ನಿಜವಾಗಲೂ ಸಹ ಮತದಾರರಿಗೆ ಇರ್ತಕ್ಕಂಥ ಒಂದು ಭಗವಂತನ ದಯೆ. ಅಂದರೆ ನನಗೆ ಆ ಥರ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ ಅಂದರೆ ಇದಕ್ಕೆ ಅಂಗೈ ನೋಡೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಇಂಥ ದುಷ್ಟಶಕ್ತಿಗಳಿಗೆ ಮುಂದಿನ ದಿವಸಗಳಲ್ಲಿ ಆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಮೇಲೆ ಆರೋಪ ಕೇಳಿ ಬಂದ ಬಳಿಕ ನಿಮ್ಮ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ನಿಮ್ಮ ವಿಪಕ್ಷ ನಾಯಕರು ನಿಮ್ಮ ಜೊತೆ ಏನಾದರೂ ಕರೆಸಿ ಮಾತನಾಡುವಂಥ ಕೆಲಸಕ್ಕೆ ಮುಂದಾದ್ರ, ಅಥವಾ ನಿಮಗೇನಾದರೂ ಧೈರ್ಯ ತುಂಬಿದ್ರಾ, ನೀನು ಮಾಡಿದ್ಯಾ ಇಲ್ವಾ ಅಂತ ಒಂದೇನಾದರೂ ಪ್ರಶ್ನೆ ಮಾಡುವಂಥದ್ದು, ಈ ರೀತಿಯಾಗಿ ಏನಾದರೂ ಮಾಡಿದ್ರಾ, ಅಥವಾ ನೀವು ಮಾಡಿಲ್ಲ ಅಂತ ಅವ್ರೇನಾದರೂ ಸಮರ್ಥಿಸ್ಕೊಳ್ಳೋದಕ್ಕೆ ಮುಂದಾದ್ರ, ಹೆಂಗಿತ್ತು ಸರ್ ಅದು? ನನಗೆ ವಿಚಾರ ತಿಳಿದ ತಕ್ಷಣ ಮಾನ್ಯ ರಾಜ್ಯಾಧ್ಯಕ್ಷರಿಗೆ, ನಮ್ಮ ವಿಪಕ್ಷದ ನಾಯಕರಿಗೆ, ನಮ್ಮ ವಿಪ್ ಅವರಿಗೆ ನಾನೇ ಕರೆಯನ್ನು ಮಾಡಿ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾಯಿದೆ, ದಯವಿಟ್ಟು ನಾನು ಪ್ರಾಮಾಣಿಕ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನು ತಾಯಿ ಬೇರೆಯಲ್ಲ ಪಕ್ಷ ಬೇರೆಯಲ್ಲ ಅಂತಕ್ಕಂಥದ್ದನ್ನು ನಾನು ಹೊಂದಿರತಕ್ಕಂಥವನು. ಇದು ಯಾವುದೇ ಕಾರಣದಿಂದ ಈ ಅಡ್ಡ ಮತದಾನವನ್ನು ನಾನು ಮಾಡಿಲ್ಲ. ಪಕ್ಷ ನಿಷ್ಠೆಗೆ ಪ್ರಾಮಾಣಿಕ ಒತ್ತನ್ನು ಕೊಟ್ಟಿದ್ದೀನಿ, ಹಿಂದುತ್ವಕ್ಕೆ ಒತ್ತನ್ನು ಕೊಟ್ಟಿದ್ದೀನಿ. ನಾನು ಭಾರತೀಯ ಜನತಾ ಪಕ್ಷದ ತಾವು ಪ್ರತಿಪಕ್ಷದ ನಾಯಕರು ಸೂಚಿಸಿದ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿದ್ದೇನೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀನಿ. ರಾಜ್ಯಾಧ್ಯಕ್ಷರಲ್ಲಿ ಮತ್ತು ಪ್ರತಿಪಕ್ಷ ನಾಯಕರಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ, ಪಕ್ಷದ್ರೋಹ ಮಾಡಿದ್ದವರಿಗೆ ತಾವು ಅದು ಸತ್ಯ ಶೋಧನಾ ಸಮಿತಿಯನ್ನು ರಚಿಸಿರ್ತಕ್ಕಂಥದ್ದು ನಾನೇ ನಿನ್ನೆ ಅದನ್ನು ವಿನಂತಿಯನ್ನು ಮಾಡಿದ್ದೆ, ರಚಿಸಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಅಡ್ಡ ಮತದಾನ ಮಾಡಿದ್ದಂಥವ್ರನ್ನ ಪಕ್ಷ ಗಲ್ಲಿಗೇರಿಸಿದರೂ ಸಹ ತಪ್ಪಾಗಲಿಕ್ಕಿಲ್ಲ ಅಂತ ಏನಾದರೂ ಇದ್ದಿದ್ದರೆ ನಾನು ಮಾಡಿದರೂ ಸಹ ನನ್ನನ್ನು ಸಹ ಗಲ್ಲಿಗೇರಿಸಲಿ ಅಂತಕ್ಕಂಥದ್ದನ್ನು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ನಾನು ಮಾಡಿಲ್ಲ ಅಂತಕ್ಕಂಥ ಆತ್ಮಸ್ಥೈರ್ಯ ಇದೆ, ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಎಸ್, ನಾನು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡಿಲ್ಲ, ನನಗೆ ಯಾವುದೇ ಆಮಿಷಗಳು ಕೂಡ ಕಾಂಗ್ರೆಸ್ ಪಕ್ಷದಿಂದ ಬಂದಿಲ್ಲ ಅನ್ನೋ ಒಂದು ಕ್ಲಾರಿಟಿಯನ್ನು ಕೂಡ ಎಚ್ ಕೆ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.